ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗೊಡನೆ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್. ರಥಸಪ್ತಮಿ, ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯನ್ನು ರಥಸಪ್ತಮಿ ಅಥವಾ ಸೂರ್ಯ ಜಯಂತಿ ಎಂದು ಆಚರಿಸುವ ಪದ್ಧತಿ ನಮ್ಮಲ್ಲಿದೆ. ಜಗತ್ತಿನ ಸಕಲ ಜೀವರಾಶಿಗಳಿಗೋಸ್ಕರ ಎಲ್ಲಕ್ಕೂ ಕೂಡ ಚೈತನ್ಯವನ್ನು ನೀಡಿ ಆರೋಗ್ಯವಾಗಿ ಕರುಣಿಸುವ ದೇವರು ಹಾಗೂ ನಮ್ಮ ಕಣ್ಣಿಗೆ ಕಾಣುವ ಗ್ರಹಗಳಲ್ಲಿ ಶ್ರೇಷ್ಠವಾದ ಸೂರ್ಯನನ್ನು ಸೂರ್ಯನಾರಾಯಣ ಎಂದು ಪಿತೃಕಾರಕನೆಂದು ಬಿಂಬಿಸಲಾಗಿದೆ. ಸೂರ್ಯನ ರಥಕ್ಕೆ 7 ಕುದುರೆಗಳಿರುವುದರಿಂದ ಸಪ್ತಮಿ ದಿನ ವಿಶೇಷ. ಆ ದಿನದಂದು ನಸುಕಿನಲ್ಲಿ ಎದ್ದು ಬೀದಿ ಕಸಗೂಡಿಸಿ ಸಾರಿಸಿ ರಂಗವಲ್ಲಿ ಇಟ್ಟು ನಂತರ 7 ಬಿಳಿ ಎಕ್ಕದ ಎಲೆಗಳನ್ನು ತಂದು ಸೂರ್ಯದೇವನನ್ನು ಪ್ರಾರ್ಥಿಸುತ್ತಾ ತಲೆಯ ಮೇಲೆ ಮತ್ತು ಭುಜದ ಮೇಲೆ ಹಾಗೂ ತೊಡೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವ ಪದ್ಧತಿ ನಮ್ಮಲ್ಲಿದೆ. ನಂತರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ರಥದ ರೀತಿ ಅಥವಾ ಕಮಲದ ರೀತಿ ರಂಗವಲ್ಲಿನ ಇಟ್ಟು 7 ಎಕ್ಕದ ಎಲೆಗಳಿಗೆ ಗಂಧ, ಅರಿಶಿನ, ಕುಂಕುಮ ಹಚ್ಚಿ ಅದನ್ನು ತಟ್ಟೆಯಲ್ಲಿ ನಕ್ಷತ್ರಾಕಾರವಾಗಿ ಜೋಡಿಸಿ ಮಧ್ಯದಲ್ಲಿ 3 ಮುಷ್ಟಿ ಗೋಧಿ ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನಿಟ್ಟು 7 ಬತ್ತಿಗಳನ್ನು ಹಾಕಿ ಹಚ್ಚುವುದು ಹೆಚ್ಚು ಶುಭ. ನಮ್ಮಲ್ಲಿ ಸಾಮಾನ್ಯವಾಗಿ ದೀಪ ಹಚ್ಚುವಾಗ ನಾವು ದೀಪದ ಕೆಳಗಡೆ ಅಕ್ಕಿಯನ್ನು ಇಡತಕ್ಕಂತಹದ್ದು ನಮ್ಮ ಪದ್ಧತಿ. ಆದರೆ ಸೂರ್ಯದೇವನಿಗೆ ಗೋಧಿ ಪ್ರೀತಿ ಆದ್ದರಿಂದ ಗೋಧಿಯ ಮೇಲೆ ದೀಪ ಹಚ್ಚುವುದು ಅತ್ಯಂತ ಹೆಚ್ಚು ಶುಭ. ನಂತರ ಮನೆಯಲ್ಲಿ ಬೆರಣಿಯಿಂದ ಒಲೆ ಹಚ್ಚಿ, ಇಲ್ಲವೇ ಬೆರಣಿ ಇಲ್ಲದಿದ್ದರೆ ಮಾಮೂಲಿ ಅಥವಾ ನಮ್ಮ ಹತ್ರ ಇರ್ತಕ್ಕಂತಹ ಗ್ಯಾಸ್ ಸ್ಟವ್ ಅಥವಾ ಅಡುಗೆ ಒಲೆಯನ್ನು ಹಚ್ಚಿ ಹಾಲು ಉಕ್ಕಿಸುವ ಸಂಪ್ರದಾಯ ನಮ್ಮಲ್ಲಿದೆ. ನಂತರ ಅದೇ ಹಾಲಿಗೆ ಮೊದಲೇ ತೊಳೆದಿಟ್ಟುಕೊಂಡಿರುವ ಅಕ್ಕಿಯನ್ನು ಹಾಕಿ ಅಕ್ಕಿ ಬೆಂದ ನಂತರ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ತಿರುವಿ ಹಾಲನ್ನು ಮಾಡಿ ಅದನ್ನು ನೈವೇದ್ಯ ಮಾಡುವುದು ನಮ್ಮ ಪದ್ಧತಿ. ಆದರೆ ಅದನ್ನು ತಿರುಗುವಾಗ ನಾವು ಸೌಟಿನ ಬದಲು ಕಬ್ಬಿನ ಜಲ್ಲೆಯ ತುಂಡಿನಿಂದ ತಿರುವುದು ಸೂರ್ಯನಿಗೆ ಪ್ರೀತಿ. ಆ ನಂತರ 7 ಎಲೆಗಳ ಮೇಲೆ ಮಾಡಿರುವ ಅನ್ನ ಪ್ರಸಾದವನ್ನು ಹಾಕಿ ಮುಖ್ಯವಾಗಿ ಎಲಚಿ ಹಣ್ಣುಗಳನ್ನು ಇಟ್ಟು ಇನ್ನಿತರೆ ಮಾಮೂಲಿ ನಮ್ಮ ಪದ್ಧತಿ ಪಂಚಫಲಗಳು, ತೆಂಗಿನಕಾಯಿ ಇನ್ನಿತರ ನೈವೇದ್ಯದ ಮಾಮೂಲಿ ಆದರೂ ಕೂಡ ವಿಶೇಷವಾಗಿ ಈ ಅನ್ನದ ಜೊತೆಗೆ ಎಲಚಿ ಹಣ್ಣುಗಳನ್ನು ಇಟ್ಟಿರ್ತಕ್ಕಂತಹ ಪದ್ಧತಿ ನಮ್ಮಲ್ಲಿದೆ. ಇಟ್ಟು ಕೆಂಪು ಹೂವಿನಿಂದ ಅಷ್ಟೋತ್ತರ ಪೂಜೆ ಮಾಡಿ ಸೂರ್ಯನಿಗೆ ತಾಮ್ರದ ಚೆಂಬಿನಲ್ಲಿ ಅರ್ಘ್ಯ ಕೊಡುವುದು ಉತ್ತಮ. ಸೂರ್ಯ ಗಾಯತ್ರಿ ಮಂತ್ರ ಓಂ ಆದಿತ್ಯಾಯ ವಿದ್ಮಹೇ ಸಹಸ್ರ ಕಿರಣಾಯ ಧೀಮಹೇ ತನ್ನೋ ಸೂರ್ಯ ಪ್ರಚೋದಯಾತ್. ಅಂದರೆ ಮತ್ತೊಮ್ಮೆ ಓಂ ಆದಿತ್ಯಾಯ ವಿದ್ಮಹೇ ಸಹಸ್ರ ಕಿರಣಾಯ ಧೀಮಹೇ ತನ್ನೋ ಸೂರ್ಯ ಪ್ರಚೋದಯಾತ್. ಇಂತಹ ಗಾಯತ್ರಿ ಮಂತ್ರ ಬರಲು ನಿಮಗೆ ಅರ್ಥವಾಗದಿದ್ದರೆ ಸುಲಭವಾಗಿ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಎಂದು ಕೂಡ ಪೂಜೆ ಮಾಡಬಹುದು. ಇಂತಹ ಆರೋಗ್ಯಕಾರಕನಾದ ಸೂರ್ಯನಾರಾಯಣನನ್ನು ರಥಸಪ್ತಮಿ ದಿನ ನಾವೆಲ್ಲರೂ ಸೇರಿ ಸೂರ್ಯದೇವರನ್ನು ಆರಾಧಿಸೋಣ. ನಮಗೆಲ್ಲರಿಗೂ ಆತನ ಒಂದು ಕರುಣೆಯಿಂದ ಆರೋಗ್ಯ ಬಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ವಂದನೆಗಳು. ಇಂತಿ ನಿಮ್ಮ ದೇಶಿಕರ್ ಸಂಪತ್ ಕುಮಾರ್.